ಪಾವಗಡ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳು ಈಗಾಗಲೇ 9 ದಿನ ಆಯಿತು ಇವತ್ತು ಮುಷ್ಕರ ಪ್ರಾರಂಭ ಮಾಡಿ. ಆದರೆ ಈ ದಿನ ಒಂದು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಮೀಟಿಂಗ್ ಕರೆದವ್ರೆ. ಇವತ್ತೆಲ್ಲ ಕೂಡ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೋ ಅದ್ರ ಜೊತೆ ನಾವು ಕೂಡ ನಡ್ಕೊಳ್ತೀವಿ. ನಮ್ಮ ಬೇಡಿಕೆ ಈಡೇರಿಸೋ ಸರ್ಕಾರ ಒಂದು ನಮಗೇನು ಬೇಕು, ನಾವು ಮನೆ ಸೌಲಭ್ಯ, ನಮ್ಮಲ್ಲಿ ಯಾವುದೇ ರೀತಿ ಸಂಬಳ ಕೇಳ್ತಲ್ಲ, ನಮ್ಮದು ಇನ್ನೇನು ಬೇರೆ ಕುಟುಂಬದ ಬೇರೆ ನಮ್ಮಲ್ಲಿ ಇನ್ನೇನು ಬೇರೆ ಬೇಡಿಕೆಗಳೇನಿಲ್ಲ. ಇಲಾಖೆಯವರು ರೈತರಿಗೆ ಆದಂಥ ನಾವು ಕೆಲಸ ಮಾಡೋದಕ್ಕೆ ನಾವು ಕೇಳ್ತಿರೋದು ಸೌಲಭ್ಯಗಳು ಕೊಡಿ ಅಂತ ಕೇಳ್ತಾಯಿದ್ದೀವಿ. ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ನಾವು ಕೆಲಸ ಮಾಡೋದಕ್ಕೆ ಕೇಳ್ತಾಯಿದ್ದೀವಿ, ಆಗಲಿ ಬೇರೆ ಉದ್ದೇಶಕ್ಕೆಲ್ಲ. ಹಾಗಾಗಿ ಸರ್ಕಾರ ಇದನ್ನು ಗಮನ ತಗೊಂಡು ನಮ್ಮ ಬೇಡಿಕೆಗಳು ಈಡೇರಿಸಬೇಕು ಅಂತೇಳಿ 12 ಮಾತು ಮುಗಿಸ್ತೀವಿ. ಈ ದಿನ ಪಾವಗಡ ತಾಲೂಕಲ್ಲಿ ಗ್ರಾಮ ಲೆಕ್ಕಿಗರು 9ನೇ ದಿನ ಧರಣಿಯನ್ನು ಮಾಡ್ತಾಯಿದ್ದಾರೆ. ಈಗ ತಿಳಿದಂಥ ವಿಚಾರ, ಸರ್ಕಾರದ ಪ್ರತಿನಿಧಿಗಳು ನಮ್ಮ ಗ್ರಾಮ ಲೆಕ್ಕಿಗರ ಒಂದು ಬೇಡಿಕೆಗಳನ್ನು ಈಡೇರಿಸೋದಕ್ಕೋಸ್ಕರ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತಾಡ್ತಾರೆ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸರ್ಕಾರ ಈ ಕೂಡಲೇ ಏನಿವರು ಬೇಡಿಕೆ ಇಟ್ಟಿದ್ದಾರೆ ಅಧಿಕಾರಿಗಳು, ಆ ಬೇಡಿಕೆಗಳನ್ನು ಈಡೇರಿಸಿ ಇವತ್ತು ಲಕ್ಷಾಂತರ ಜನ ರೈತರುಗಳ ಫೈಲುಗಳು ನಿಂತೋಗಿದ್ದಾವೆ. ರೈತರು ತಾಲೂಕು ಆಫೀಸ್ ಸುತ್ತಿ ಇಲ್ಲಿ ಇವರ ಧರಣಿಯನ್ನು ನೋಡಿ ವಾಪಸ್ ಹೋಗೋ ಪರಿಸ್ಥಿತಿ ಬಂದಿದೆ. ಇದು ನಿಜವಾಗ್ಲೂ ಹೇಳ್ತೀನಿ, ಬಹಳ ಚಿಂತಾಜನಕವಾದಂಥ ಒಂದು ವಿಚಾರ ಅಂತ ಹೇಳ್ತೀನಿ. ಇವತ್ತು ಸ್ವತಂತ್ರ ಬಂದಾಗಿನಿಂದಲೂ ಇವತ್ತಿನವರೆಗೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಹಕ್ಕನ್ನು ಕೇಳೋ ಅಧಿಕಾರ ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಇವತ್ತು 9 ದಿವಸ ಆದರೂ ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಕನ್ಸರ್ನ್ ಮಿನಿಸ್ಟರ್ ಆಗಲಿ ಬಂದು ನೀವೇನಕ್ಕೋಸ್ಕರ ಅಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀರಾ, ಇವತ್ತು ರೈತರಿಗೂ ಮತ್ತು ಸಾರ್ವಜನಿಕರಿಗೂ ಬಹಳ ತೊಂದರೆ ಆಗ್ತಾಯಿದೆ, ಲಕ್ಷಾಂತರ ಕಡಿತಗಳು ನಿಂತೋಗಿದ್ದಾವೆ, ನಿಮ್ಮ ಕಷ್ಟ ಸುಖ ಏನು ಅಂತ ಒಂದು ಸತಿ ಆದರೂ ಕರೆದು ಕೇಳ್ತಕ್ಕಂಥದ್ದು ಸರ್ಕಾರಿ ಜವಾಬ್ದಾರಿ ಆಗಿದೆ. ಇವತ್ತು ನಾನೊಬ್ಬ ರೈತ ಸಂಘ ಅಧ್ಯಕ್ಷನಾಗಿ ನಾನು ಇವತ್ತು ಪ್ರತಿಭಟನೆಯಲ್ಲಿ ಪ್ರತಿದಿನ ಕೂಡ ನಾನು ಭಾಗವಹಿಸಿ ಹೋಗ್ತಾ ಇದ್ದೇನೆ. ಕಾರಣ ಏನಂದರೆ, ಈಗ ಪೂರ್ತಿಯಾಗಿ ಗ್ರಾಮ ಲೆಕ್ಕಿಗರು ಇಲ್ಲದೆ ನಮ್ಮ ಕೆಲಸಗಳು, ರೈತರ ಕೆಲಸಗಳು ಬಹಳ ನಿಂತೋಗ್ತಾ ಇದ್ದಾವೆ. ಇವಾಗ ರೈತರು ಎಷ್ಟು ಜಮೀನುಗಳನ್ನು ಇವತ್ತು ಖಾತೆ ಮಾಡ್ಕೋಬೇಕು, ಮತ್ತು ಬೋರ್ಡ್ ಮಾಡಿಸ್ಬೇಕು, ಬೇರೆ ಬೇರೆ ಪಾವತಿ ಖಾತೆಗಳೆಲ್ಲ ಮಾಡಿಸ್ಕೋಬೇಕು, ಇವಾಗ ಪಾರಿಖಾತೆ ಮಾಡ್ಕೊಂಡ್ಮೇಲೆ ವಿಭಾಗಗಳು ಮಾಡಿಸ್ಕೋಬೇಕು, ನೂರಾರು ಕೆಲಸಗಳು, ರೈತರ ಕೆಲಸಗಳು ನಿಂತೋಗ್ತಾ ಇದ್ದಾವೆ. ಆದ್ದರಿಂದ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡೋದಿಷ್ಟೇ, ಅತಿ ಬೇಗ ನಮ್ಮ ಗ್ರಾಮ ಲೆಕ್ಕಿಗರ ಒಂದು ಬೇಡಿಕೆಗಳನ್ನು ಈಡೇರಿಸಿ ರೈತರ ಸೇವೆ ಮತ್ತು ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಅವರಿಗೆ ಏನೇನು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನು ಪೂರೈಸಿ ಪ್ರತಿಯೊಂದು ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇರಬೇಕು, ಸಂಬಂಧಪಟ್ಟ ಆ ಹೋಬಳಿಯ ಗ್ರಾಮ ಲೆಕ್ಕಿಗರು ಕೂಡ ಅಲ್ಲೇ ಇರೋ ರೀತಿ ನೀವೆಲ್ಲ ಸೌಲಭ್ಯಗಳನ್ನು ಕೊಡಬೇಕು. ತಾಲೂಕಿನ ಸೆಂಟ್ರಿಗೆ ಎಲ್ಲ ಕಡೆಯಿಂದ ತಾಲೂಕಿಂದ ಬರೋ ಬದಲು ಆಯಾ ಹೋಬಳಿನಲ್ಲೇ ಎಲ್ಲ ಸೌಲಭ್ಯಗಳು ಇರೋದ್ರಿಂದ ಒಳ್ಳೆಯದು ಅಂತ ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆ ನೀಡ್ತಾ, ಮುಂದೆ ಏನಾದರೂ ಇದೇ ರೀತಿ ಇವತ್ತು ಸೆಟ್ಲ್ಮೆಂಟ್ ಆಗದೆ ಅವ್ರ ಬೇಡಿಕೆಗಳು ಈಡೇರಿಲ್ಲ ಅಂತ ಹೇಳಿದ್ರೆ ನಾವು ತಾಲೂಕಿನ ರೈತರೆಲ್ಲರೂ ಕೂಡ ಪ್ರತಿಭಟನೆಗೆ ಇಳಿದು ಪ್ರತಿಭಟನೆ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರತಿಭಟನೆಯನ್ನು ಈ ಕೂಡಲೇ ಹಿಂತೆಕ್ಕೋಬೇಕು, ಸರ್ಕಾರ ಮುಂದೆ ಬಂದು ಅವ್ರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀವಿ.